ಸ್ನೇಹಿತರೆ, ಮಲೆನಾಡಿನಲ್ಲೀಗ ಮತ್ತೊಂದು ಹೋರಾಟದ ಕಿಚ್ಚು ಹೊತ್ತಿದೆ. ಈ ಬಾರಿ ಶರಾವತಿ ನದಿ ಹಾಗೂ ಪಶ್ಚಿಮ ಘಟ್ಟದ ಉಳಿವಿಗಾಗಿ ಮಹಾ ಹೋರಾಟಕ್ಕೆ ಮುಂದಾಗಿದ್ದಾರೆ ಮಲೆನಾಡಿಗರು. ಪಶ್ಚಿಮ ಘಟ್ಟದ 930 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರೋ ಶರಾವತಿ ಸಿಂಗಳೀಕ ಅಭಯಾರಣ್ಯದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಗೆ ಮುಂದಾಗಿರೋ ರಾಜ್ಯ ಸರ್ಕಾರದ ನಿರ್ಧಾರ ಮಲೆನಾಡಿಗರಲ್ಲಿ ಮತ್ತೊಂದು ಹೋರಾಟದ ಕಿಚ್ಚನ್ನ ಹೊತ್ತಿಸಿದೆ. ಹಾಗಿದ್ರೆ ಏನಿದು ಯೋಜನೆ? ಇದಕ್ಕೆ ಮಲೆನಾಡಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ಈ ಯೋಜನೆಯಿಂದಾಗಿ ಪಶ್ಚಿಮ ಘಟ್ಟಕ್ಕೆ ಏನೆಲ್ಲ ಅಪಾಯಗಳು ಎದುರಾಗೋ ಆತಂಕವಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮೊದಲಿಗೆ ಏನಿದು ಯೋಜನೆ ಅನ್ನೋದನ್ನ ನೋಡೋದಾದ್ರೆ, ಶರಾವತಿ ಸಿಂಗಳೀಕ ಅಭಯಾರಣ್ಯದ ಮಧ್ಯಭಾಗದಲ್ಲಿ ವಿದ್ಯುತ್ ಉತ್ಪಾದನೆಗೆ ಬಳಸಿದ ನೀರನ್ನ ಮತ್ತೆ ಪಂಪ್ ಮೂಲಕ ಹಿಂದಕ್ಕೆ ಕೊಂಡೊಯ್ದು 8 ಜಲ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ಒಟ್ಟು 2000 ಮೆಗಾ ವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದಿಸೋ ಯೋಜನೆ ಇದಾಗಿದೆ. 2024 ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ DPR ತಯಾರಿಸಲು ಒಪ್ಪಿಗೆಯನ್ನ ನೀಡಿತ್ತು. ಕಳೆದ ಜುಲೈ ತಿಂಗಳಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಇದಕ್ಕೆ ತಾತ್ವಿಕ ಅನುಮೋದನೆಯನ್ನ ಸಹ ನೀಡಿತ್ತು. ಈಗ ಖಾಸಗಿ ಕಂಪನಿಯು DPR ಅನ್ನ ಸಿದ್ಧಪಡಿಸಿದೆ. ಆದರೆ ಸಮಗ್ರ ಯೋಜನಾ ವಿವರವನ್ನ ಬಹಿರಂಗಪಡಿಸದೇ ಇರೋದೇ ಆತಂಕಕ್ಕೆ ಕಾರಣವಾಗಿರೋದು. ಇನ್ನು ಈ ಯೋಜನೆಯನ್ನ ವಿರೋಧಿಸ್ತಾ ಇರೋದಕ್ಕೆ ಹಲವು ಕಾರಣಗಳಿವೆ. ಅವುಗಳಲ್ಲಿ ಪ್ರಮುಖ ಕಾರಣ ಈ ಪ್ರಾಜೆಕ್ಟ್ನಿಂದ ಸಿಂಗಳೀಕಗಳ ಆವಾಸ ಸ್ಥಾನಕ್ಕೆ ಧಕ್ಕೆಯಾಗತ್ತೆ ಅನ್ನೋದು. ಪ್ರಪಂಚದಲ್ಲಿ ಕೇವಲ 2500 ಸಿಂಹಬಾಲದ ಸಿಂಗಳೀಕಗಳಿವೆ. ಅವುಗಳಲ್ಲಿ ಸುಮಾರು 730 ಸಿಂಗಳೀಕಗಳು ಶರಾವತಿ ಅಭಯಾರಣ್ಯದಲ್ಲೇ ಇವೆ. ಹೀಗಾಗಿ ಸಿಂಗಳೀಕಗಳ ಸಂತತಿಯಲ್ಲಿ ಸಿಂಹಪಾಲು ಶರಾವತಿ ಅಭಯಾರಣ್ಯದ್ದೇ ಆಗಿದೆ. ಪ್ರಸ್ತುತ ಇದೇ ಅಭಯಾರಣ್ಯದಲ್ಲಿ ಯೋಜನೆ ಕೇಂದ್ರೀಕೃತವಾಗಿರೋ ಹಿನ್ನೆಲೆಯಲ್ಲಿ ಅವುಗಳ ಆವಾಸ ಸ್ಥಾನಕ್ಕೆ ಧಕ್ಕೆಯಾಗೋ ಸಾಧ್ಯತೆ ಇದೆ ಅನ್ನೋದು ಪರಿಸರವಾದಿಗಳು ಹಾಗೂ ಪ್ರಾಣಿ ಪ್ರಿಯರ ಆತಂಕ. ಹಾಗೇನೆ ಈ ಯೋಜನೆಯ ಭಾಗವಾಗಿ ಶರಾವತಿ ಕಣಿವೆಯಲ್ಲಿ 30 ಅಡಿ ವ್ಯಾಸದ 14 ಕಿಲೋಮೀಟರ್ ಸುರಂಗವನ್ನ ನಿರ್ಮಿಸುವ ಗುರಿಯಿದೆ. ಸುರಂಗ ಕೊರೆಯಲು ಸುಮಾರು 18,000 ಟನ್ ಕೈಗಾರಿಕಾ ಸ್ಫೋಟಕ ಬಳಸೋ ಮಾಹಿತಿ ಕೂಡ ಇದೆ. ಈಗಾಗಲೇ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಾನವ ಚಟುವಟಿಕೆಗಳಿಂದ ಗುಡ್ಡ ಕುಸಿತ ಪ್ರಕರಣಗಳು ಸಂಭವಿಸ್ತಾ ಇವೆ. ಈ ಯೋಜನೆಗೆ ಸ್ಫೋಟಕ ಬಳಸೋದ್ರಿಂದ ಪರಿಸರ ಸೂಕ್ಷ್ಮ ವಲಯ ಮತ್ತೆ ಅಪಾಯವನ್ನ ಎದುರಿಸಲಿದೆ. ಟ್ರಾನ್ಸಿಷನ್ ಮಾರ್ಗಕ್ಕಾಗಿಯೇ ಸುಮಾರು 145 ಎಕರೆಯಲ್ಲಿ 12,000 ಮರಗಳನ್ನ ಕಡಿಯಬೇಕಾಗಿದೆ. ಇದರಿಂದ ವಿಪತ್ತಿಗೆ ಆಹ್ವಾನವನ್ನ ಕೊಟ್ಟಂತಾಗತ್ತೆ ಅನ್ನೋದು ಪರಿಸರವಾದಿಗಳ ಆತಂಕ. ಇನ್ನು ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯು 53 ಕುಟುಂಬಗಳನ್ನ ಸ್ಥಳಾಂತರದ ಭೀತಿಗೆ ತಳ್ಳಿದೆ. ಉತ್ತರ ಕನ್ನಡ ಜಿಲ್ಲೆಯ ಬೇಗೋಡಿಯಲ್ಲಿ 45 ಕುಟುಂಬಗಳು ಮತ್ತು ಶಿವಮೊಗ್ಗ ಜಿಲ್ಲೆಯ ಮರಾಠಿ ಕ್ಯಾಂಪ್ನಲ್ಲಿ 8 ಕುಟುಂಬಗಳು ಈ ಯೋಜನೆಯಿಂದಾಗಿ ತಮ್ಮ ಮನೆ ಮತ್ತು ಜಮೀನುಗಳನ್ನ ಕಳೆದುಕೊಳ್ಳೋ ಆತಂಕದಲ್ಲಿವೆ. ಈ ಯೋಜನೆಯಿಂದಾಗಿ ಮರಾಠಿ ಕ್ಯಾಂಪ್ನ ಜನರು ಮತ್ತೊಮ್ಮೆ ಸಂತ್ರಸ್ತರಾಗೋ ಅಪಾಯದಲ್ಲಿದ್ದಾರೆ. ಈ ಹಿಂದೆ ಶರಾವತಿ ಯೋಜನೆಗೆ ಭೂಮಿ ನೀಡಿ ನಿರಾಶ್ರಿತರಾಗಿದ್ದ ಈ ಕುಟುಂಬಗಳು ಈಗ ಮತ್ತೆ ಅದೇ ಸಂಕಷ್ಟವನ್ನ ಎದುರಿಸ್ತಾ ಇವೆ. ಇಲ್ಲಿನ ನಿವಾಸಿಗಳು ಯೋಜನೆಗೆ ತಮ್ಮ ಭೂಮಿಯನ್ನ ನೀಡಲು ಸಿದ್ಧವಿಲ್ಲದಿದ್ರೂ ಸರ್ಕಾರವು ಬಲವಂತವಾಗಿ ಭೂಸ್ವಾಧೀನಕ್ಕೆ ಮುಂದಾಗಿದೆ ಎಂದು ಹೋರಾಟಗಾರರು ಆರೋಪಿಸ್ತಾ ಇದ್ದಾರೆ. ಸರ್ಕಾರ ಎಕರೆಗೆ ಕೇವಲ 10 ಲಕ್ಷ ಪರಿಹಾರವನ್ನ ನೀಡೋದಾಗಿ ಹೇಳ್ತಿದೆ. ಈ ಅಲ್ಪ ಮೊತ್ತದಲ್ಲಿ ಈ ಕುಟುಂಬಗಳು ತಮ್ಮ ಜೀವನವನ್ನ ಹೇಗೆ ಪುನಃ ಕಟ್ಟಿಕೊಳ್ಳಲು ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇದೊಂದು ಅವೈಜ್ಞಾನಿಕ ಯೋಜನೆ ಅನ್ನೋ ಆರೋಪವನ್ನ ಮಾಡಲಾಗ್ತಿದೆ. ಯಾಕೆಂದ್ರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ 2000 ಮೆಗಾ ವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದಿಸೋ ಗುರಿ ಹೊಂದಲಾಗಿದೆ. ಆದ್ರೆ ವಿದ್ಯುತ್ ಉತ್ಪಾದನೆಗೆ ಬಳಸಿದ್ದ ನೀರನ್ನ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಹಿಂದಕ್ಕೆ ಕೊಂಡೊಯ್ದು ವಿದ್ಯುತ್ ಅನ್ನ ಉತ್ಪಾದಿಸಲು 2500 ಮೆಗಾ ವ್ಯಾಟ್ ವಿದ್ಯುತ್ ಖರ್ಚಾಗತ್ತೆ. ಅಲ್ಲಿಗೆ 2500 ವ್ಯಾಟ್ ವಿದ್ಯುತ್ ಖರ್ಚು ಮಾಡಿ 2000 ವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಅವಶ್ಯಕತೆ ಏನಿದೆ? ಕೇವಲ ಹಣ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಿದೆ ಅನ್ನೋ ಆರೋಪಗಳಿವೆ. ಅದಕ್ಕೆ ಪೂರಕವಾಗಿ ಯೋಜನೆಯ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದೆ.
2017ರಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಘೋಷಿಸಿದಾಗ 4,005 ಕೋಟಿಯನ್ನ ಇದಕ್ಕೆ ಮೀಸಲಿಡಲಾಗಿತ್ತು. 2024ರಲ್ಲಿ ಈ ಯೋಜನೆಯ ವೆಚ್ಚ 8,005 ಕೋಟಿಗೆ ಏರಿತು. 2025ನೇ ಸಾಲಿನ ಬಜೆಟ್ನಲ್ಲಿ ಇದೇ ಯೋಜನೆಗಾಗಿ 10,240 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಯೋಜನೆ ಮುಗಿಯೋ ಹೊತ್ತಿಗೆ ಇದರ ವೆಚ್ಚ ಮತ್ತಷ್ಟು ಹೆಚ್ಚಾಗಬಹುದು, ಅಲ್ಲದೆ ಪರಿಸರಕ್ಕೂ ಮಾರಕವಾಗಬಹುದು. ಹೀಗಾಗಿ ಈ ಯೋಜನೆಯನ್ನ ಕೈಬಿಟ್ಟು ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳನ್ನ ನೋಡ್ಕೋಬೇಕು ಅನ್ನೋ ಕೂಗು ಬಹಳ ಜೋರಾಗಿ ಕೇಳಿ ಬರ್ತಿದೆ. ಈ ಎಲ್ಲಾ ಕಾರಣದಿಂದಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 16ರಂದು ಹಾಗೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 18ರಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಕೆಪಿಸಿಎಲ್ ವತಿಯಿಂದ ಸಾರ್ವಜನಿಕರ ಅಹವಾಲು ಸಭೆಯನ್ನ ಕರೆಯಲಾಗಿದ್ದು, ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಶರಾವತಿ ಉಳಿಸಿ ಹೋರಾಟದಲ್ಲಿ ಕೈಜೋಡಿಸಿ ಎನ್ನುವ ಆಂದೋಲನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಸ್ನೇಹಿತರೆ, ಒಟ್ಟಾರೆ ಈ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.